ಹಲೋ ಪರಿಸರ ಪ್ರೇಮಿಗಳೇ, ನನಗೊತ್ತು ನಿಮಗೆ ಗಿಡಗಳಂದರೆ ಎಷ್ಟು ಇಷ್ಟ ಅಂತ. ಹಾಗೆ ಯಾವಾಗಲೂ ಗಿಡಗಳನ್ನ ಯಾವೆಲ್ಲ ರೀತಿಯಲ್ಲಿ ಬೆಳೆಸ್ಬೋದು ಅಂತ ಯೋಚಿಸ್ತಾ ಇರ್ತೀರಾ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಬೆಳೆಸಿರೋ ಅಂಥ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಎಂಟಿ ಫ್ರಿಜ್ ಟ್ಯಾಂಕ್ನ ತಗೊಂಡು ಅದರಲ್ಲಿ ನೀರು ತುಂಬಿಸಿ ಗಪ್ಪೀಸ್ನ ಬೆಳೆಸಿದ್ವಿ. ಅದೇ ನೀರಲ್ಲಿ ಪ್ಲ್ಯಾಂಟ್ಗಳನ್ನ ಹಾಕಿದ್ವಿ. ಸೊ ಪ್ಲ್ಯಾಂಟ್ಗಳು ತುಂಬ ಹೆಲ್ತಿಯಾಗಿ ಬಂದಿದೆ, ನೀವೇ ನೋಡ್ಬೋದು. ಇದು ಏನಕ್ಕೆ ಅಂತ ಅಂದರೆ, ಗಪ್ಪೀಸ್ ಆಗಲಿ ಅಥವಾ ಯಾವುದೇ ಫಿಶ್ ಆಗಲಿ ಗಲೀಜು ಮಾಡಿದಾಗ ಅದರಿಂದ ಅಮೋನಿಯಾ ರಿಲೀಸ್ ಆಗುತ್ತೆ. ಅದು ಪ್ಲ್ಯಾಂಟ್ ಗ್ರೋತ್ಗೆ ಒಳ್ಳೆ ನ್ಯೂಟ್ರಿಯೆಂಟು. ಸಾಯಿಲ್ ಬೆಳೆಸಿದ್ರು ಕೂಡ ಇಷ್ಟು ಚೆನ್ನಾಗಿ ಬರಲ್ಲ. ಸೊ ನಾನಿಲ್ಲಿ ಫಿಶ್ದು ನೀರನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಸ್ಟ್ರೈನ್ ಮಾಡ್ತಾ ಇದ್ದೀನಿ ಅಂದರೆ, ಗಪ್ಪೀಸ್ ಮರಿ ಕೂಡ ಇದ್ರ ಜೊತೆ ಬಂದ್ಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಟ್ರೈನ್ ಮಾಡ್ತಾ ಇದ್ದೀನಿ. ಈ ಕಲೆಕ್ಟ್ ಮಾಡ್ಕೊಂಡಿರೋ ನೀರನ್ನ ಪಾಟಲ್ಲಿರೋ ಗಿಡಗಳಿಗೆ ಬಳಸ್ಕೊಳ್ತೀನಿ. ನಾನು ಈ ನೀರನ್ನ ನಮ್ಮ ಮನೆ ಪಾಟಲ್ಲಿರೋ ಗಿಡಗಳಿಗೆ ಬಳಸ್ಕೊಳ್ತೀನಿ. ಈ ಗಿಡ ಬಂದು ಬಟರ್ಫ್ಲೈ ಪೀ ಪ್ಲ್ಯಾಂಟ್ ಅಂತ, ಕನ್ನಡದಲ್ಲಿ ಶಂಖಪುಷ್ಪ ಅಂತ ಕರಿತೀವಿ. ಈ ಗಿಡಕ್ಕೂ ನಾವು ದಿನ ಇದ್ರದೇ ನೀರನ್ನ ಬಳಸ್ತಾ ಇದ್ದೀವಿ. ಸೊ ಆವಾಗಿಂದ ಗಿಡದಲ್ಲಿ ಎಲೆಗಳು ತುಂಬ ದೊಡ್ಡದಾಗಿ ಬಿಡುತ್ತೆ. ಹಾಗೆ ಹೂವು ಕೂಡ ಜಾಸ್ತಿ ಬಿಡ್ತಾ ಇದೆ. ಹೂವು ಸೈಜು ಕೂಡ ದೊಡ್ಡದಾಗಿದೆ ಮತ್ತು ದೊಡ್ಡದಾಗಿ ಅರಳುತ್ತೆ ಸಹ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟು ದೊಡ್ಡದಾಗಿ ಎಲೆಗಳು ಮತ್ತು ಹೂವುಗಳು ಬಂದಿದೆ ಅಂತ. ಅದು ಈ ನೀರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದ. ನಿಮ್ಮ ಮನೆಯಲ್ಲೂ ಅಕ್ವೇರಿಯಂ ಇದ್ದರೆ, ಅಕ್ವೇರಿಯಂನ ಕ್ಲೀನ್ ಮಾಡಿದಾಗ ವೇಸ್ಟ್ ನೀರನ್ನ ನೀವು ಬಿಸಾಕದಿರ ಅದನ್ನು ನ್ಯೂಟ್ರಿಯೆಂಟ್ ಆಗಿ ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳ ಗ್ರೋತ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಅಕ್ವೇರಿಯಂ ಆವಾಗವಾಗ ಕ್ಲೀನ್ ಕೂಡ ಆಗುತ್ತೆ. ಹೀಗೆ ವಿಶೇಷವಾದ ಗಾರ್ಡನ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.